ಬ್ರೇಕ್ ಆದ್ಮೇಲೆ ಮತ್ತೆ ಸುವರ್ಣ ನ್ಯೂಸ್. ಬೆಂಗಳೂರು ಗಣೇಶೋತ್ಸವ ಇಡೀ ಬೆಂಗಳೂರೇ ತಿರುಗಿ ನೋಡುವಂತೆ ನಡೆಯುವಂತಹ ಒಂದು ಗಣೇಶೋತ್ಸವ. 50 ವರ್ಷದ ಹಿಂದೆ ಸೈಕಲ್ ಶಾಪ್ ಒಂದರಲ್ಲಿ ಹುಟ್ಟಿದ ಸಂಘವೊಂದು ಈ ಮಟ್ಟಿಗೆ ಬೆಳೆದಿರುವುದೇ ಒಂದು ಸಾಹಸಗಾಥೆ. ಶ್ರೀ ವಿದ್ಯಾರಣ್ಯ ಯುವಕ ಸಂಘ ಈ ಹೆಸರು ಬೆಂಗಳೂರಿನ ದಕ್ಷಿಣ ಭಾಗಕ್ಕೆ ಚಿರಪರಿಚಿತ. ಈ ಹಬ್ಬ ಬಂತು ಅಂದ್ರೆ ಸಾಕು, ಇಡೀ ಬೆಂಗಳೂರೇ ಒಂದು ಸಲ ಈ ಸಂಘದವರು ಏನು ಮಾಡ್ತಾರೆ ಅಂತ ನೋಡುತ್ತೆ. ಈ ಸಂಘ ನಡೆಸುವ ಗಣೇಶೋತ್ಸವದ ವಿಶೇಷ ಕಾರ್ಯಕ್ರಮಗಳು ಹಾಗಿರುತ್ತವೆ. 50 ವರ್ಷಗಳ ಹಿಂದೆ ಖ್ಯಾತ ಸಿನಿಮಾ ನಟ ಗಂಗಾಧರ್ ಸೇರಿದಂತೆ 3 ಗೆಳೆಯರು ಕಟ್ಟಿದ ಸಂಘ ಇದು. ಈ ಸಂಘ ಸ್ಥಾಪನೆಯಾಗಿದ್ದು ಬಸವನಗುಡಿಯ ಡಿವಿಜಿ ರಸ್ತೆಯ ಸೈಕಲ್ ಶಾಪ್ನಲ್ಲಿ. ಹಾಗೆ ಹುಟ್ಟಿದ ಈ ಸಂಘ ಈಗ ಬೆಂಗಳೂರನ್ನೇ ಪ್ರತಿನಿಧಿಸುವಂತೆ ಬೆಳೆದು ನಿಂತಿದೆ. ನಮ್ಮ ಸಂಘ 1962 ಅಲ್ಲಿ ಸ್ಟಾರ್ಟ್ ಆಯಿತು. ಶ್ರೀ ವಿದ್ಯಾರಣ್ಯ ವಿನಿಮಯ ಸಂಘ ಅಂತ. ಇದು ನಮ್ಮ ಅಣ್ಣವ್ರು ಗೋಪಾಲ್ ಅಂತ, ಈ ಫಿಲ್ಮ್ ಸ್ಟಾರ್ ಗಂಗಾಧರು, ಇನ್ನೊಬ್ರು ರಾಜಶೇಖರ್ ಅಂತ ಇದ್ದರು. ಅವ್ರು 3 ಜನ ಒಂದ್ಸಲಿ ಕೂತ್ಕೊಂಡು ಏನಾದ್ರು ಒಂದು ದೇವ್ರ ಕೆಲಸ ಮಾಡಬೇಕು ಅಂತ ಹೇಳಿ ಡಿವಿಜರಲ್ಲಿ ನಮ್ಮದು ಅಂಗಡಿ ಇತ್ತು, ಸೈಕಲ್ ಶಾಪು. ಹಂಗೆ ಚಿಕ್ಕದಾಗಿ ನಡೆಸ್ತಾ ಇತ್ತು. ಇವತ್ತು ನಂದೀಶ್ ಅವರು ಇಂಡಿಯಾದಲ್ಲಿ ನಂಬರ್ 1 ವಿದ್ಯಾರಣ್ಯ ಸಂಘ ಬೆಂಗಳೂರು ಗಣೇಶೋತ್ಸವ ಮಾಡಿದ್ದಾರೆ. ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಮ್ಮ ಆಸೆ. ಈ ಸಂಘದ ಗಣೇಶೋತ್ಸವ ಪ್ರಸಿದ್ಧಿ ಪಡೆಯೋದಕ್ಕೆ ಮುಖ್ಯ ಕಾರಣ ಇಲ್ಲಿಯ ಕಾರ್ಯಕ್ರಮಗಳು. ಜನಪ್ರಿಯತೆಯ ಉತ್ತುಂಗದಲ್ಲಿದ್ದ ಕಾಲದಲ್ಲೇ PB ಶ್ರೀನಿವಾಸ್, SP ಬಾಲಸುಬ್ರಹ್ಮಣ್ಯಂ, ಜೇಸುದಾಸ್ನಂತಹ ಹಿರಿಯ ಕಲಾವಿದರು ಈ ಸಂಘದ ಕಾರ್ಯಕ್ರಮಗಳಲ್ಲಿ ಹಾಡಿ ರಂಜಿಸಿದ್ದಾರೆ. ಹೇಮಾ ಮಾಲಿನಿಯಂತಹ ಅಭಿನೇತ್ರಿಯರು ಇಲ್ಲಿ ತಮ್ಮ ಕಲಾ ಪ್ರದರ್ಶನ ಮಾಡಿದ್ದಾರೆ. ಇಂತಹ ಕಲಾವಿದರ ಜನಪ್ರಿಯತೆ ಇಂದಿನ ಯುವ ಪೀಳಿಗೆಯನ್ನು ಗಣೇಶನ ಪೆಂಡಾಲ್ಗೆ ಕರೆತರುವ ಕೆಲಸ ಮಾಡ್ತಾ ಇದೆ. ಭಾಳ ವಿಶೇಷವಾದ ಧಾರ್ಮಿಕ ಸಂಬಂಧವಾದಂಥದ್ದು ಈ ನೃತ್ಯ ಪ್ರದರ್ಶನದ್ದು ಅದನ್ನು ಕೂಡ ಕರೆಸ್ತಾರೆ. ಅದನ್ನು ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ. ಇನ್ನೊಂದು ಸಿನಿಮಾ ಫೀಲ್ಡ್ನಲ್ಲಿ ಇರುವವರನ್ನು ಕೂಡ ಕರೆಸ್ತಾರೆ. ಯಾಕಂದರೆ ಇಂದಿನ ದಿವಸಗಳಲ್ಲಿ ಈ ಗಣೇಶೋತ್ಸವಕ್ಕಾಗಿ ಯುವ ಜನರನ್ನು ಅಟ್ರಾಕ್ಟ್ ಮಾಡಬೇಕಾದಲ್ಲಿ ಅಂಥ ಕಲಾವಿದರು ಕೂಡ ಬೇಕಾಗ್ತದೆ ಅನ್ನೋದನ್ನು ಸತ್ಯ ತಿಳ್ಕೊಂಡಿದ್ದಾರೆ. ಯಾಕಂದರೆ ಅಂಥ ಕಲಾವಿದರು ಬರೋದ್ರಿಂದ ಯುವ ಪೀಳಿಗೆಯವರು ಬರ್ತಾರೆ. ಯುವ ಪೀಳಿಗೆಯವರು ಬಂದದ್ರಿಂದ ಏನಾಗುತ್ತೆ ಅಂತಂದ್ರೆ ಅವರಲ್ಲಿ ಒಂದು ಗಣೇಶನ ಮೇಲೆ ಒಂದು ತಾವೂ ಪೂಜೆ ಮಾಡಬೇಕು, ಗಣೇಶನನ್ನು ಉತ್ಸವದಲ್ಲಿ ನಾವು ಭಾಗಿಯಾಗಬೇಕು ಅನ್ನೋಂಥ ಒಂದು ಪರಿವರ್ತನೆ ಅವರಲ್ಲಿ ಬರುವುದಕ್ಕೆ ಇದು ಒಂದು ಕಾರಣವಾಗ್ತಾ ಇದೆ. ಕಳೆದ 50 ವರ್ಷಗಳಿಂದ ಸತತ ಗಣೇಶನ ಕಾಯಕ ನೆರವೇರಿಸುತ್ತಿರುವ ಶ್ರೀ ವಿದ್ಯಾರಣ್ಯ ಯುವಕ ಸಂಘ ಇದೀಗ 51ನೇ ವರ್ಷದ ಗಣೇಶೋತ್ಸವಕ್ಕೆ ತಯಾರಿ ನಡೆಸುತ್ತಿದೆ. ಈ ವರ್ಷದ ಕಾರ್ಯಕ್ರಮಗಳು ಹೇಗಿರಬಹುದು ಎನ್ನುವ ಕುತೂಹಲ ಜನರಲ್ಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಜೊತೆ ರಜನಿ MG, ಸುವರ್ಣ ನ್ಯೂಸ್.